ಪಿಗ್ಮೆಂಟೇಷನ್ಗೆ ರಾಮಬಾಣ ಅಂತಲೇ ಹೇಳ್ಬೋದು. ಅಂಥ ಅದ್ಭುತವಾದ ಸಿರಮ್, ಮುಲತಿ ಸಿರಮ್ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಎಲ್ಲೆಲ್ಲಿ ಬಂಗಿದೆಯೋ, ಎಷ್ಟು ವರ್ಷದಿಂದ ಇದ್ದರೂ ಪರವಾಗಿಲ್ಲ, ಕೇವಲ ನೋಡಿ ಒಂದು ಹನಿ ಈ ಸಿರಮ್ ಹಾಕ್ತಾ ಬನ್ನಿ, ನಿಮಗೆ ಮ್ಯಾಜಿಕ್ ಗೊತ್ತಾಗುತ್ತೆ ಫೇಸಲ್ಲಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಪಿಗ್ಮೆಂಟೇಷನ್ಗೆ ರಾಮಬಾಣವಾಗಿರೋದು ಮುಲತಿಯಿಂದ ಅದ್ಭುತವಾದ ಯಾವುದೇ ಪ್ರಾಡಕ್ಟ್ಸು ಪಿಗ್ಮೆಂಟೇಷನ್ಗೆ ರಾಮಬಾಣ ಅಂತಲೇ ಹೇಳ್ತೀನಿ. ಆ ನಿಟ್ಟಿನಲ್ಲಿ ನಾನು ಈಗಾಗಲೇ ಮುಲತಿ ಸೋಪ್ಸ್ ಸುಮಾರಷ್ಟು ಜನ ತೊಗೊಂಡಿದ್ದೀರಾ, ಫೀಡ್ಬ್ಯಾಕು ಕೊಟ್ಟಿದ್ದೀರಾ ನನಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಅದರ ಜೊತೆಗೆ ಇವತ್ತು ಅತಿ ಅದ್ಭುತವಾದ ಮುಲತಿ ಸಿರಮ್ ತಂದಿದ್ದೀನಿ. ಮುಲತಿ ಸಿರಮ್ ಈಗಾಗಲೇ ಇಂಟ್ರಡಕ್ಷನಲ್ಲಿ ನೀವು ನೋಡಿದ್ದೀರಾ. ಸೊ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋದ್ರಲ್ಲಿ ಮುಲತಿ ಅತಿ ಮಧುರ, ಎಷ್ಟಿ ಮಧು, ಓಕೆ, ಇದು ಎಲ್ಲ ಗಂಗೆ ಅಂಗಡಿಲಿ ಅವೈಲಬಲ್ ಇದೆ, ಅಥವಾ ನಮ್ಮ ಆಯುರ್ವೇದದಲ್ಲಿ ತೊಗೊಳ್ಬೋದು. ಬಟ್ ಪ್ಯಾಚ್ ಟೆಸ್ಟ್ ನಿಮ್ಗೆ ಆಗಿರಬೇಕು, ಮುಲತಿ ಪೌಡ್ರ್ ಆಗಿರಬೇಕು, ಮುಲತಿ ಸೋಪ್ ಆಗಿರಬೇಕು, ಅದಾದಾಗ ಮಾತ್ರ ನೀವು ಸಿರಮ್ ಯೂಸ್ ಮಾಡಿ. ಓಕೆ, ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ಅಂತ ಹೇಳಿ ಇವತ್ತಿನ ವೀಡಿಯೋಗೆ ಹೋಗೋಣ. ಮುಲತಿ ಸಿರಮ್ ಎರಡು ರೀತಿ ಮಾಡ್ತಾರೆ. ಒಂದು ಸೂರ್ಯನ ಕಿರಣಗಳಿಂದ ಮಾಡ್ತಾರೆ, ಇನ್ನೊಂದು ನಾನು ನಾರ್ಮಲ್ ಆಗಿ ಮಾಡಿದ್ದೀನಿ, ಇನ್ನೊಂದು ಮೆಥಡ್ ಮಾಡಿದ್ದೀನಿ ಮುಲತಿ ಸಿರಮ್. ಸೊ ಸ್ವಲ್ಪ ಸನ್ಲೈಟ್ ಬಂದಾಗ ನಾನು ಅದನ್ನು ತೋರಿಸ್ತೀನಿ, ಇನ್ಫ್ಯೂಷನ್ ಮಾಡಿ ಯಾವ ರೀತಿ ಮಾಡೋದು ಮುಲತಿ ಸಿರಮ್ ಅನ್ನೋದು ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ, ಆಯಿತಾ? ಬೈ ನೆಕ್ಸ್ಟ್ ವೀಕ್ ಬರುತ್ತೆ. ಅದು ಇನ್ಫ್ಯೂಸ್ ಮಾಡಬೇಕು ಇಷ್ಟು ದಿನ ಅಂತ ಇದೆ, ಅದು ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಮಾಡಿದ್ದು ಅದರ್ ಮೆಥಡ್ ಆಫ್ ಮುಲತಿ ಸಿರಮ್. ಇದು ಯಾವಾಗ ಯೂಸ್ ಮಾಡಬೇಕು ಅಂತ, ಯಾರ್ಯಾರು ಯೂಸ್ ಮಾಡಬೇಕು ಅಂತ ಇವತ್ತಿನ ವೀಡಿಯೋಲಿ ಡಿಸ್ಕ್ರಿಪ್ಷನ್ನಾಗಿ ಡೀಟೇಲ್ಡಾಗಿ ಹೇಳ್ತೀನಿ. ಓಕೆ, ಒಂದ್ಸಲ ಯಾವ ರೀತಿ ಮಾಡಿದೆ ಮುಲತಿ ಸಿರಮ್ ಅಂತ ನೋಡ್ಕೊಂಬಂದು. ಪಿಗ್ಮೆಂಟೇಷನ್ ಹೋಗ್ಲಾಡ್ಸೋದ್ರಲ್ಲಿ ಎತ್ತಿದ ಕೈ. ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ. ಅದು ಕೇವಲ ಒಂದು ಡಾಟ್ ಆಗಿರ್ಬೋದು ಮುಖದ ಮೇಲೆ, ಅಥವಾ ಬಟರ್ಫ್ಲೈ ಆಗಿರ್ಬೋದು, ಫುಲ್ ಫೇಸ್ ಆಗಿರ್ಬೋದು, ಸ್ಪಾಟ್ ಪಿಗ್ಮೆಂಟೇಷನ್ ಆಗಿರ್ಬೋದು, ಡರ್ಮಿಸ್ ಅಥವಾ ಎಪಿಡರ್ಮಿಸ್ ಆಗಿರ್ಬೋದು. ಸೊ ಎಪಿಡರ್ಮಿಸ್ ಅವ್ರಿಗೆ ಸ್ವಲ್ಪ ನಿಧಾನ ಆಗುತ್ತೆ ನಾನು ಹೇಳಿದ್ದೀನಿ. ನಾನು ಸಕ್ಸಸ್ಫುಲ್ ಸ್ಟೋರೀಸ್ ಕೊಟ್ಟಿರೋದು ಎಪಿಡರ್ಮಿಸ್ ಅವ್ರಿಗೆ, ಅಂಥವ್ರಿಗೆ ರಾಮಬಾಣವಾಗಿ ಕೆಲಸ ಮಾಡಿರೋದು ನಮ್ಮ ಮುಲತಿ ಪೌಡರ್. ಓಕೆ, ಅತಿ ಮಧುರ ಜ್ಯೇಷ್ಠ ಮದ್ದು. ಇವಾಗ ಯಾರ್ಯಾರು ಸುಮಾರು ಜನ ತೊಗೊಂಡಿದ್ದೀರಲ್ಲ ಸೋಪ್ಸು, ಮುಲತಿ ಸೋಪು, ಅವರು ಇದನ್ನು ಯೂಸ್ ಮಾಡ್ತಾ ಬನ್ನಿ. ಇವತ್ತು ನಾನು ಮಾಡ್ತಿರೋದು ತುಂಬ ಯೂಸ್ಫುಲ್ಲು ಫೇಸ್ಗೆ, ಅಂದರೆ ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಳೇಬೇಕಾದ ಒಂದು ರಾಮಬಾಣ ಮುಲತಿ ಸಿರಮ್. ಓಕೆ, ಇದು ಎರಡು ರೀತಿ ಮಾಡ್ತಾರೆ, ನಾನು ಇವತ್ತು ಒಂದು ರೀತಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ಮುಳುಗಷ್ಟು ನಾನಿಲ್ಲಿ ರೋಸ್ ವಾಟ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ ಮುಳುಗಬೇಕು, ಅಲ್ಲಿವರೆಗೂ ರೋಸ್ ವಾಟ್ರ್ ಹಾಕ್ಕೊಳ್ತಾ ಇದ್ದೀನಿ, ನೀರಾಗಲ್ಲ. ನಾನು ಮಾಡ್ತಿರೋದು ಎಟ್ಟಾಗಿ ಮುಲತಿ ಸಿರಪ್, ಇದು ಮುಳುಗಬೇಕು. ಓಕೆ, ಇದನ್ನು ಇದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇದು ಮುಳುಗಷ್ಟು ನೀವು ಹಾಕಬೇಕಾಗತ್ತೆ. ನೋಡಿ, ಈ ಥರ ಬರಬೇಕು, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ತೀನಿ. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಓಕೆ, 1 ಚಮಚದಷ್ಟು ನಾನು ಅಲೋವೆರಾ ಜೆಲ್ ಟ್ರಾನ್ಸ್ಪರೆಂಟ್ ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ, ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ. ನೋಡಿ, ಇದು ಕಲರ್ ನಿಮಗೆಲ್ಲ ಗೊತ್ತಿದೆಯಲ್ಲ ಫ್ರೆಂಡ್ಸ್, ಟ್ರಾನ್ಸ್ಪರೆಂಟ್ ಆಗಿದೆ. ಇದನ್ನು ಹಾಲಿನ ಕಲರ್ ಬರ್ತಿದ್ದೀನಿ. ಇದು ದಿಸ್ ಇಸ್ ನಾಟ್ ವೈಟ್, ಇದು ಟ್ರಾನ್ಸ್ಪರೆಂಟ್ ಇದೆ. ನಾನಿವಾಗ ವೈಟ್ ಕಲರ್ ತರ್ತಿದ್ದೀನಿ, ಹಾಲಿನ ಕಲರ್. ಓಕೆ, ಹೇಗೆ ಇದೆ ನೋಡಿ, ಇದನ್ನು ಚೆನ್ನಾಗಿ ಇದಕ್ಕೆ ಗ್ಲಿಸರಿನ್ ಆ್ಯಡ್ ಮಾಡಬೇಕು, ಆ್ಯಡ್ ಮಾಡ್ತೀನಿ. ಫಸ್ಟ್ ಇದನ್ನು ಬೀಟ್ ಮಾಡ್ಕೊಂಡ್ಬಿಡ್ತೀನಿ. 2 ಮಿನಿಟ್ಸ್ ಇದನ್ನು ಬೀಟ್ ಮಾಡಿಕೊಂಡು ಇದಕ್ಕೆ ಗ್ಲಿಸರಿನ್ ಹಾಕ್ಕೊಳ್ತೀನಿ, 1 ಡ್ರಾಪು. ಚೆನ್ನಾಗಿ ಬೀಟ್ ಮಾಡಿ ಈ ಅಲೋವೆರಾ ಜೆಲ್ ಇದೆಯಲ್ಲ, ಇದೇ ಇದಕ್ಕೆ ಈ ಥರ ಒಂದು ಕರ್ಚಿಪ್ ಹಾಕ್ತಾಯಿದ್ದೀನಿ, ಶೋಧಿಸ್ಕೊಳ್ತಾ ಇದ್ದೀನಿ ಇದನ್ನು ಮುಲತಿ ಸಿರಮ್ ಮಾಡೋದಕ್ಕೆ. ನೋಡ್ಕೊಳ್ಳಿ, ನೋಡಿ ಈ ಥರ ನಮಗೆ ಲಿಕ್ವಿಡ್ ಬರುತ್ತೆ. ಚೆನ್ನಾಗಿ ಬೀಟ್ ಮಾಡಬೇಕು ಇದನ್ನು. ಇದು ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ, ಇದು ವೇಸ್ಟ್ ನಮಗೆ, ಆಯಿತಾ?
ಅದು ವೇಸ್ಟ್ ಬರುತ್ತೆ. ಇಲ್ಲಿ ನಾವು ಗ್ಲಿಸರಿನ್ ಹಾಕಿದ್ದೀನಿ ಪ್ರಿಸರ್ವೇಟಿವ್ ಆಗಿ. ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಒಂದು 2 to 3 minutes ಚೆನ್ನಾಗಿ ಬೀಟ್ ಮಾಡ್ತೀನಿ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು, ಆಯಿತಾ. ಸಿರಮ್ ಎಲ್ಲ ಈ ಕನ್ಸಿಸ್ಟೆನ್ಸಿಗೆ ಇರೋದು ಅಲ್ವಾ. ಸೊ ನಿಮ್ಮ ಹತ್ರ ಯಾವುದಾದ್ರು ಮೆಡಿಸಿನ್ಸ್ ಎಲ್ಲ ತೊಗೊಂಡಿರೋ ಬಾಟ್ಲ್ ಇರುತ್ತೆ ನೋಡಿ, ಈ ಥರ ಅದಕ್ಕೆ ಹಾಕ್ತಾ ಬನ್ನಿ. ಫೈನ್. ಇದು ಫನಲ್ ಥರ ಕೊಟ್ಟಿರ್ತಾರೆ, ನಿಮಗೆ ಈಸಿ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ. ಇದು ಯಾವಾಗ ಹಚ್ಕೊಳ್ಳೋದು, ಯಾರ್ಯಾರು ಹಚ್ಕೊಳ್ಬೋದು, ಏನು ಬೆನಿಫಿಟ್ ಎಲ್ಲ ಇವತ್ತಿನ ವೀಡಿಯೋಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಓಕೆನಾ. ನೋಡಿ ಈ ಥರ ಒಂದು ಫನಲ್ ಕೊಟ್ಟಿರ್ತಾರಲ್ವ, ಪ್ರತಿ ಸಲ ಯೂಸ್ ಮಾಡಬೇಕಾದ್ರೂ ಈ ಥರ ಶೇಕ್ ಮಾಡಿ ಯೂಸ್ ಮಾಡಬೇಕು. ಫೈನ್. ಈ ಥರ ಹಾಕ್ಕೊಂಡು ಸೊ ನೀವು ಪ್ರತಿ ಸಲ ಯೂಸ್ ಮಾಡಬೇಕಾದ್ರೂ ಶೇಕ್ ಮಾಡಬೇಕು ಬಾಟಲ್ನ, ಸೊ ದಟ್ ಅದು ಈವನ್ ಆಗಿ ಫಾರ್ಮ್ ಆಗುತ್ತೆ ಬಾಟ್ಲ್ ಒಳಗೆ. ಓಕೆ, ಇವತ್ತಿನ ವೀಡಿಯೋಗೆ ಹೋಗೋಣ. ವೆರಿ ಸಿಂಪಲ್. ಇದನ್ನು 2 ರೀತಿ ಉಪಯೋಗಿಸ್ಕೊಳ್ಳಿ. ಏನು ಅಂದರೆ ಅದೇ ಮತ್ತೆ ಹೇಳ್ತಿದ್ದೀನಿ, ಮುಲತಿ ಆಗಿ ಬರಬೇಕು ನಿಮಗೆ. ಈ ಥರ ತಗೊಂಡು ಜಸ್ಟ್ 1 or 2 ಡ್ರಾಪ್ಸ್ ಫೈನ್, ಅಷ್ಟೇ ಆಯಿತಾ. ನಮಗೆ ಟೈಮ್ ಇದೆ, ಇಲ್ಲ ಹೊರಗಡೆ ಹೋಗೋಂಗಿದೆ ನೋಡಿ, ಜಸ್ಟ್ ಹಿಂಗೆ ಅಪ್ಲೈ ಮಾಡಿಕೊಂಡು ನೀವು ಹೊರಗಡೆ ಹೋಗ್ಬೋದು. ಓಕೆ, ಇಲ್ಲ ನಮಗೆ ಟೈಮ್ ಇದೆ, ನಾವು ಯೂಸ್ ಮಾಡ್ತೀವಿ, ಒಂದು ಸ್ವಲ್ಪ ಮಸಾಜ್ ಮಾಡ್ತೀವಿ, ಬೆಟರ್. ಅದನ್ನು ಟೈಮ್ ಇದೆ ಅಂದರೆ ನೋಡಿ ಈ ಥರ ತಗೊಳ್ಳಿ, ಕೈಯಲ್ಲಿ 1 or 2 ಡ್ರಾಪ್ಸ್ ಹಾಕ್ಕೊಂಡು ಎಟ್ಟಾಗೆ ನಿಮಗೆ ಬರಬೇಕು. ಮತ್ತೆ ಹೇಳ್ತಿದ್ದೀನಿ, ಎಲ್ಲರೂ ಯೂಸ್ ಮಾಡೋಕ್ಕೆ ಬರಲ್ಲ. ಅಪ್ಲೈ ಮಾಡಿ. ಇದು ಸಿಗುತ್ತೆ ನಿಮಗೆ ಅರೌಂಡ್ 40-50 rupees ಏನೋ. ಇದು ಗ್ರಾನೈಟದು ನೋಡಿ. ಇದರಲ್ಲಿ ರೋಲ್ ಮಾಡಿ. ಟೈಮ್ ಇತ್ತು ಅಂದರೆ ರಾತ್ರಿ ಮಲ್ಗೋಕ್ಕೆ ಮುಂಚೆನೂ ಅಪ್ಲೈ ಮಾಡ್ಬೋದು, ಬಟ್ ನೀವು ಮಲ್ಗೋಕ್ಕೆ 1 hour ಮುಂಚೆ ಅಪ್ಲೈ ಮಾಡಿಕೊಡಿ. ಓಕೆ, ಜಸ್ಟ್ ರೋಲ್ ಮಾಡಿ. ಇದು ಗ್ರಾನೈಟ್ ಕಲ್ಲು, ಪ್ಲಾಸ್ಟಿಕ್ ಅಲ್ಲ. ಸೊ ಅದು ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ, ಇನ್ಸೈಡ್ ಪೆನಿಟ್ರೇಟ್ ಆಗುತ್ತೆ. ನಾವು ಹಿಂಗೆ ಮಾಡಿದಾಗ ಎಷ್ಟಾಗುತ್ತೋ ಅಷ್ಟು ಹೋಗುತ್ತೆ ಅಲ್ವಾ. ಸೊ ಇದು ಡೀಪ್ ಇನ್ಸೈಡ್ ಪೆನಿಟ್ರೇಟ್ ಆಗುತ್ತೆ. ಓಕೆ, ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಿದ್ರೆ ಹೇಳಿ. ನಾನು ಮೀಶೋಲ್ಲಿ ತೊಗೊಂಡೆ ಅನಿಸುತ್ತೆ, ಸುಮಾರು ದಿನ ಆಯಿತು ತೊಗೊಂಡು. ಮೀಶೋಲ್ಲಿ ತೊಗೊಂಡೆ, 40-50 ಕಾಂಬೋಲ್ ಬಂತು ನನಗಿದು. ನೋಡಿ ನೀಟಾಗಿ ಅಪ್ಲೈ ಮಾಡಿ. ಅಥವಾ ಇದಿಲ್ಲ ಅನ್ನೋರು ನಾರ್ಮಲ್ ಕೈಯಲ್ಲಿ ಅಪ್ಲೈ ಮಾಡಿ ಟುವರ್ಡ್ಸ್ ಅಪ್ವರ್ಡ್ಸ್ ರೀತಿ ಇದೆ ಅಂತ. ಸೊ ಇದನ್ನು ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಬೋದು, ಬಟ್ ನೀವು ಪ್ರತಿ ಸಲ ಯೂಸ್ ಮಾಡಬೇಕಾದ್ರೂ ನೋಡಿ ಈ ಥರ ಬಾಟಲ್ನ ಶೇಕ್ ಮಾಡಿ, ಆಯಿತಾ. ಬೇಕಿದ್ದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಇಲ್ಲದ್ರೆ ಏನು ತೊಂದರೆ ಇಲ್ಲ. 2-3 days ಅಂದರೆ ತೊಂದರೆ ಇಲ್ಲ. ಫಾರ್ 1 month 2 months ಏನೂ ಆಗಲ್ಲ. ಇದು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ನೋಡಿ. ಓಕೆ, ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್. ಮುಲತಿ ಪಿಗ್ಮೆಂಟೇಷನ್ಗೆ ಯಾವ್ಯಾವ ಟ್ರೀಟ್ಮೆಂಟ್ ಮಾಡ್ಕೊಳ್ತಿದ್ರೆ ನೀವು ಆಯುರ್ವೇದದಲ್ಲಿ, ಈ ಮುಲತಿ ಸಿರಮು ಒನ್ ಆಫ್ ಇಟ್. ಓಕೆನಾ. ಸೊ ಹೊಸಬ್ರು ಯಾರಾದ್ರು ನೋಡಿದ್ರೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 dots ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಕಂಟೆಂಟ್ ಇಷ್ಟ ಆದಲ್ಲಿ ಹೈಕ್ ಮಾಡಿ. ಅದು ಅಕ್ಕಿ ತೊಳೆದಿದ್ದ ನೀರು, ಅಕ್ಕಿನ ಬೇಯಿಸಿರೋ ನೀರಲ್ಲ, ಅಕ್ಕಿ ತೊಳೆದಿದ್ದ ನೀರನ್ನ 12ರಿಂದ 14 ಗಂಟೆ ಫರ್ಮೆಂಟ್ ಮಾಡಬೇಕು. ಅರ್ಧ ಗಂಟೆ 1 ಗಂಟೆ ಅಲ್ಲ. ಅವ್ರು ಯಾರೋ ಕಮೆಂಟ್ ಹಾಕಿದ್ದಾರೆ ಬೇರೆ ಯಾರಿಗೋ. ಇಟ್ ಇಸ್ ನಾಟ್ half an hour 1 hour, ಇಟ್ ಇಸ್ 12 to 14 hours ಫರ್ಮೆಂಟೆಡ್ ವಾಟರ್, ರೈಸ್ ವಾಟರ್ ತೊಳೆದಿರೋದು. ಅದನ್ನು ಸಪ್ರೇಟ್ ಹಾಗೇ ಇಡಬೇಕು, ಶೇಕ್ ಮಾಡಬಾರ್ದು. ಓಕೆನಾ. ಸೊ ನೋಡಿ, ಹಾಗೆ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.